ನೋಡಿ ಫ್ರೆಂಡ್, ಮೊಳಕೆ ಕಾಳು ಮತ್ತು ಬೇಳೆ ಮಿಕ್ಸ್ ಮಸ್ಕಾಯಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಟೊಮೊಟೊ, ಬೆಳ್ಳುಳ್ಳಿ, ಕಾಯಿ, ಕೋಸು ಸ್ವಲ್ಪ, ಬದನೆಕಾಯಿ, ಹಸ್ರುಗಾಯಿ, ನೀರುಳ್ಳಿ ಇಷ್ಟನ್ನು ತಗೊಳ್ಳಿ. ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಇದನ್ನು ಕುಕ್ಕರ್ಗೆ ಎಲ್ಲ ಐಟಮ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, 1-3 ಸ್ಪೂನ್ ಧನಿಯಾ ಪೌಡರ್, ಮತ್ತು ಸ್ವಲ್ಪ ಅರಿಶಿನ ಪೌಡರ್, ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಕರೆಕ್ಟಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ಳಿ. ಇದು 2 ವಿಸಲ್ ಆದಮೇಲೆ ನೋಡಿ, ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ, ನೀಟಾಗಿ ಬೆಂದಿರುತ್ತೆ. ಇದನ್ನು ತಿಳಿ ಕಟ್ಟನ್ನ ಒಂದು ಪಾತ್ರೆಯಲ್ಲಿ ಎತ್ಕೊಂಡು ಇದನ್ನು ಸ್ಮ್ಯಾಶರ್, ಮೊಸ ಮುದ್ದೆ ಅಂತಾರೆ ಇದಕ್ಕೆ, ಮೊಸ ಮುದ್ದೆಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಕಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನೀಟಾಗಿ ಸ್ಮ್ಯಾಶ್ ಮಾಡಿದ್ದೆಲ್ಲ ಆದಮೇಲೆ ಆ ತಿಳಿ ಕಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಒಗ್ಗರಣೆ, ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಚಿಟಪಟ ಅಂತ ಸ್ವಲ್ಪ ಒಣಮೆಣ್ಸಿನ್ಕಾಯಿ 1-2 ಒಗ್ಗರಣೆಗೆ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಆ ಮಸ್ತಿರೋ ಅಂಥ ಸಾಂಬಾರನ್ನ ಇದಕ್ಕೆ ಹಾಕ್ಕೊಳೋದು ಫ್ರೆಂಡ್. ನೋಡಿ ಫ್ರೆಂಡ್, ರೆಡಿ ಆಗೋಯ್ತು. ಇದು ಮಸ್ಕಾಯಿ, ಮೊಳಕೆ ಕಾಳು ಮತ್ತು ಬೇಳೆ ಮಿಕ್ಸ್ ಮಾಡಿ ಮಾಡೋವಂಥ ಮಸ್ಕಾಯಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್. ನೋಡಿ, ಟ್ರೈ ಮಾಡಿ ನೀವು. ಥ್ಯಾಂಕ್ ಯು ಫ್ರೆಂಡ್.